ಪ್ರಾರ್ಥಿಸಿದಾಗೆ ನಮ್ಮ ಸಭೆಯ ಸ್ಕೂಲ್ ಮಕ್ಕಳಿಂದ ಒಂದು ಆನ್ಯುವಲ್ ಕ್ಲೋಸಿಂಗ್ ಪ್ರೋಗ್ರಾಮ್ ಇರುವಂತದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಕೂಡಿ ಬಂದಿರುವುದು ಸಂಡೇ ಸ್ಕೂಲ್ ಪ್ರೋಗ್ರಾಮ್ಗಾಗಿ, ಇದು ಎಂಟೈರ್ ಆನ್ಯುವಲ್ ಪ್ರೋಗ್ರಾಮ್ಗಾಗಿ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಿಮಗಿಂದ ನಾವು ಮತ್ತೆ ಮಕ್ಕಳು ಖುಷಿಯಾಗಿದ್ದೀವಿ. ಅದಕ್ಕೆ ಕಾರಣವಾಗಿ ಒಂದು ಗ್ರೂಪ್ ಸಾಂಗ್ ಮೂಲ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಗ್ರೂಪ್ ಸಾಂಗ್ ಸಂಗೀತ 147 ನಲ್ಲಿ ಈ ತರ ಇದೆ, ದೇವರನ್ನು ಸ್ತುತಿಸುವುದು ಎಷ್ಟು ಒಳ್ಳೆಯದು ಅಂದ್ಬಿಟ್ಟು. ಸೊ ನಾವು ಈಗ ನಮ್ಮ ಕರ್ತನೆ ಸ್ತುತಿಸಿ ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಸಾಮ್ಯಗಳು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಮ್ಯಗಳು ಮೂಲವಾಗಿ ನಮ್ಮ ಹತ್ರ ನಮಗೆ ಬೇಕಾಗಿರುವ ತುಂಬಾ ಸಂಗತಿಗಳನ್ನು ಹೇಳಿರುತ್ತಾನೆ. ಸೊ ಈಗ ನಮ್ಮ ಮಕ್ಕಳೆಲ್ಲರೂ ಕೂಡಿ ಬಂದು ಆ ಸಾಮ್ಯಗಳ ಬಗ್ಗೆ ನಿಮಗೆ ಹೇಳುವುದಕ್ಕೆ ಬಂದಿದ್ದಾರೆ. ಮತ್ತಾಯ 13:3-9, 18-23. ಬಿತ್ತುವವನ ಸಾಮ್ಯ. ಪರಲೋಕ ರಾಜ್ಯವು ಬೀಜ ಬಿತ್ತಲು ಹೋರಾಟ ಬಿತ್ತುವವನಂತಿದೆ. ಅವನು ಬೀಜವನ್ನು ಬಿತ್ತಿದಾಗ ವಿವಿಧ ಮಣ್ಣಿನಲ್ಲಿ ಬಿತ್ತು. ಕೆಲವು ಬೀಜವು ಒಳ್ಳೆ ಮಣ್ಣಿನಲ್ಲಿ ಬಿದ್ದು ಸಮೃದ್ಧಿ ಫಲವನ್ನು ತಂದಿತು. ಇದು ವಾಕ್ಯಗಳನ್ನು ಕೇಳಿ ಗ್ರಹಿಸಿ ಸ್ವೀಕರಿಸುವವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಫಲವನ್ನು ತರುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಥ್ಯಾಂಕ್ ಯು. Everyone is shaking and communicate
ಶಿವಜ್ಞನ ಮಕ್ಕಳು. ಮ್ಯಾಥ್ಯೂ 30:90. ಥ್ಯಾಂಕ್ ಯು. ಪರಲೋಕ ರಾಜ್ಯವು ಒಬ್ಬನು ತನ್ನ ಹೊಲದಲ್ಲಿ ಬಿತ್ತಿದ ಸಾಸಿವೆ ಕಾಳಿನಂತಿದೆ. ಅದು ಎಲ್ಲ ಬೀಜಗಳಲ್ಲಿ ಚಿಕ್ಕದಾದರೂ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಪಕ್ಷಿಗಳು ಬಂದು ಅದರ ಕೊಂಬುಗಳಲ್ಲಿ ವಾಸಿಸುತ್ತವೆ. ಇದು ದೇವರ ರಾಜ್ಯದ ಚಿಕ್ಕ ಆರಂಭದಿಂದ ದೊಡ್ಡದಾಗಿ ಬೆಳೆಯುವುದನ್ನು ತೋರಿಸುತ್ತೇವೆ. ಮ್ಯಾಥ್ಯೂ 30:31-32. The kingdom of heaven is like a yeast that a woman has mixed into a flour. Though it is small, it mixed into the flour. In the same way, God works in our heart and transforms our entire life. Thank you. ಪರಲೋಕ ರಾಜ್ಯವು ಹೊಲದಲ್ಲಿ ಅಡಗಿರುವ ನದಿಯಂತಿದೆ. ಒಬ್ಬನು ಅದನ್ನು ಕಂಡು ಮತ್ತೆ ಅಡಗಿಸಿ ಸಂತೋಷದಿಂದ ತನ್ನಲ್ಲಿದ್ದ ಎಲ್ಲವನ್ನು ಮಾರಿಬಿಟ್ಟು ಆ ಹೊಲವನ್ನು ಕೊಂಡುಕೊಂಡನು. ಇದು ದೇವರ ರಾಜ್ಯದ ಮಹಾಮೌಲ್ಯವನ್ನು ತೋರಿಸುತ್ತೇವೆ. ಮ್ಯಾಥ್ಯೂ 30:44. The kingdom of heaven is like a merchant searching for a fine pearl. When he found one of the great value, he sold everything he had and bought it. This shows that the knowing God is the greatest treasure. Nothing else can compare to it. Matthew chapter 13:45-46. Parable of names. ಮತ್ತಾಯ 13ನೇ ಅಧ್ಯಾಯ 47-52. ಪರಲೋಕ ರಾಜ್ಯವು ಸರೋವರದಲ್ಲಿ ಬಲೆಯನ್ನು ಬಿಟ್ಟು ವಿವಿಧ ಮೀನುಗಳನ್ನು ಹಿಡಿಯುತ್ತದೆ. ಅದು ತುಂಬಿದಾಗ ವಿವಿಧ ಒಳ್ಳೆಯ ಮೀನುಗಳನ್ನು ಸೇರಿಸಿ ಕೆಟ್ಟವುಗಳನ್ನು ತಳ್ಳಿಬಿಡುತ್ತದೆ. ಇದು ಯುಗಾಂತ್ಯದಲ್ಲಿ ನಡೆಯುವ ಬೇರ್ಪಡಿಕೆಯನ್ನು ಸೂಚಿಸುತ್ತದೆ. ದೇವರು ಎಲ್ಲರನ್ನೂ ನ್ಯಾಯ ತೀರಿಸುತ್ತಾನೆ. ಥ್ಯಾಂಕ್ ಯು. ಹೋಮ್ಸ್ ವರ್ಡ್. ಮ್ಯಾಥ್ಯೂ ಚಾಪ್ಟರ್ 13:52. ಪರಲೋಕ ರಾಜ್ಯವು ತನ್ನ ಭಂಡಾರದಿಂದ ಹೊಸದನ್ನು ಹಳೆಯದನ್ನು ಹೊರಗಾಕುವ ಮನೆಯ ಯಜಮಾನಂತಿದೆ. ಇದು ದೇವರ ಸತ್ಯತೆ ಮತ್ತು ಸಮೃದ್ಧಿ ಪೂರ್ಣವಾಗಿ ತೋರಿಸುತ್ತದೆ. ನಾವು ಆತನ ವಾಕ್ಯವನ್ನು ಸಂಪೂರ್ಣವಾಗಿ ಕಲಿತು ಹಂಚಿಕೊಳ್ಳೋಣ. ಥ್ಯಾಂಕ್ ಯು. Matthew 20:1-16. Workers in a vineyard. The kingdom of heaven is compared to a landowner who had workers at the different times of the day, but at the end he gave them all the same wages. This shows that God's grace is not based on human effort, but God is generous and gives according to each one's goodness. ಇಬ್ಬರು ಮಕ್ಕಳ ಶಾಮ್ಯ. ಪರಲೋಕ ರಾಜ್ಯವು ಇಬ್ಬರು ಮಕ್ಕಳಿಂದ ಒಬ್ಬನು ಆಗುವುದಿಲ್ಲ ಎಂದರು. ಅವನು ವಿದ್ಯುತ್ತನಾದನು. ಒಬ್ಬನು ಆಗುತ್ತಾನೆ ಎಂದರು. ಅವನು ಆಗುವುದಿಲ್ಲ ಎಂದು ವಿದ್ಯುತ್ತನಾದನು. ಮುಖ್ಯವಾದ Parable of wedding banquet. The kingdom of heaven is like a king who prepared a wedding banquet for his son. Many were invited, but some ignored the wedding invitation. Others came but were not prepared. This shows that we must accept God's invitation and be ready. Thank you. The parable of 10 virgins. Matthew chapter 25:1-13. The kingdom of heaven is like 10 virgins who took their lamps to meet bridegrooms. Five were wise and prepared, but five were not. Five were foolish and unprepared. When the bridegroom came, only those who were ready entered. This teaches us to always be ready for our Lord. Thank you. Parable of talents. Matthew 25:40-30. ಪರಲೋಕ ರಾಜ್ಯವು ಪ್ರಯಾಣಕ್ಕೆ ಹೋಗುವ ಒಬ್ಬನು ತನ್ನ ಆಸ್ತಿಯನ್ನು ತನ್ನ ದಾಸರಿಗೆ ಒಪ್ಪಿಸಿದಂತೆಯೇ ಪ್ರತಿಯೊಬ್ಬನಿಗೂ ತನ್ನ ಸಾಮರ್ಥ್ಯದ ಪ್ರಕಾರ ನೀಡಲಾಯಿತು. ವಿಶ್ವಾಸಾರ್ಹ ದಾಸರು ಅದನ್ನು ಜ್ಞಾನದಿಂದ ಉಪಯೋಗಿಸಿ ಪ್ರತಿಫಲವನ್ನು ಪಡೆದರು. ಇದು ದೇವರು ಕೊಟ್ಟಿದ್ದನ್ನು ವಿಶ್ವಾಸದಿಂದ ಉಪಯೋಗಿಸಬೇಕೆಂದು ನಮಗೆ ಕಲಿಸುತ್ತದೆ. The parable of unmerciful servant. ಮತ್ತಾಯ 18:23-35.
ಪರಲೋಕ ರಾಜ್ಯವು ತನ್ನ ದಾಸರೊಂದಿಗೆ ಲೆಕ್ಕ ಪರೀಕ್ಷಿಸಲು ಇಚ್ಛಿಸಿದ ರಾಜ್ಯದಂತಿದೆ. ಒಬ್ಬ ದಾಸನು ಅವನ ಮೇಲಿದ್ದ ಬಹಳ ಸಾಲದಿಂದ ಶ್ರಮಿಸಲ್ಪಟ್ಟನು. ಆದರೆ ಮತ್ತೊಬ್ಬ ಅವನ ಮೇಲಿದ್ದ ಚಿಕ್ಕ ಸಾಲವನ್ನು ಕ್ಷಮಿಸಲ್ಪಟ್ಟಿಲ್ಲ. ಇದು ದೇವರು ನಮ್ಮ ಮೇಲೆ ತೋರಿಸಿದ ಕರುಣೆಯಂತೆ ನಾವು ಕರುಣೆ ತೋರಿಸಬೇಕೆಂದು ಕಳಿಸುತ್ತದೆ. ಥ್ಯಾಂಕ್ ಯು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-20. ಕಡೆ ಮಾತನಾಡಿದರೆ ನೀವು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಸತ್ಯ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವ ಆಯುಧಗಳನ್ನು ತೆಗೆದುಕೊಂಡಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿಯೆಂಬ ಹೊಸ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯದಲ್ಲಿ ಸ್ವಾರ್ಥಿಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮುಚ್ಚಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆಯೆಂಬ ಗುರಾಣಿಗಳನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ನೀವು ಕಿಡುಕನ ಅಗ್ನಿ ಬಾಣವನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದಲ್ಲದೆ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನ್ಯಾಯವಾದಿಯಾದ ನಾನು ಬೀದಿಯಲ್ಲಿ ಬಿದ್ದಿದ್ದೇನಲ್ಲ. ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆ ನಾನು ಮಾತನಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿದ್ದೇನೆ. ಯೋಹಾನ 3:6-35 ನಾನೇ ಜೀವ ಕೊಡುವ ರೊಟ್ಟಿ. ಯೋಹಾನ 8:12 ನಾನೇ ಲೋಕಕ್ಕೆ ಬೆಳಕು. ಯೋಹಾನ 1:12 ಯಾರು ಆತನನ್ನು ಅಂಗೀಕರಿಸಿದವರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಯೋಹಾನ 3:16 ದೇವಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗಳನ್ನು ಕಲಿಸಿಕೊಟ್ಟನು. ಆತನ ನಂಬುವ ಒಬ್ಬನಾದ ನಾಶವಾಗದೆ ದೇವರ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಮತ್ತಾಯ 11:28
ಅಲ್ಲೇ ಕಷ್ಟಪಡುವವರೇ ಹೊರತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. 10 ದಶಾಜ್ಞೆಗಳು. ನಾನಲ್ಲದೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬರ ಮನೆಯನ್ನು ಆಶಿಸಬಾರದು. ಥ್ಯಾಂಕ್ ಯು. Praise the Lord. Today I am going to talk about Alive from the Dead. It was Sunday morning just before dawn. Everything was still. Then as the first light touched the sky, the ground trembled and shook. An angel came and rolled away the stone that sealed the tomb. The guards were so frustrated they ran off. When the woman came bringing her spices, the grave was open and the body had gone. The angel spoke to them. Don't be afraid. He said, I know you are looking for Jesus, but he is not here. He is alive from the dead. Look, this is where his body was. Hurry and tell his friends you will see him again soon. Jesus' friends refused to believe the woman's story. They thought they were imagining things, but Peter and John went to the grave to see for themselves. John ran faster than Peter and got there first. He looked inside the grave but didn't go in. Then Peter arrived and they both went in. They saw the cloth which had bound the body lying untouched with the cloth that had wrapped Jesus' head just a neck space away. John knew at once that no one could have stolen the body. What the woman had said was truth. Jesus was alive from the dead. The two men went home, but Mary Magdalene, who had followed them, said she stood there crying. She could not understand what had happened. Then she caught sight of a man she thought was the gardener. If you have taken him away, she said, please tell me where to find him. She did not know she was talking to Jesus. Then Jesus said, Mary. She knew at once who it was. Joy flooded to her. Tell my friends you have seen me, Jesus said. Thank you. ಸಕ್ಸಸ್ಫುಲ್ ಆರ್ ಫೇತ್ಫುಲ್ ಅಲ್ವಾ? ಸೊ ಸಕ್ಸಸ್ಫುಲ್ ಅಲ್ಲ, ಫೇತ್ಫುಲ್ಲೇ ಬೇಕು ಅಂದ್ಬಿಟ್ಟು ನಾವು ಕೇಳಿದ್ದೀವಿ. ಕರ್ತನ ಮೇಲೆ ಇರುವ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ ಅಲ್ವಾ? ಮತ್ತಾಯ 9ನೇ ಅಧ್ಯಾಯದಲ್ಲಿ ನಂಬಿಕೆ ಮೂಲಕ ಸ್ನೇಹಿತರು ತಮ್ಮ ಸ್ನೇಹಿತನನ್ನು ಯೇಸು ಸ್ವಾಮಿ ಹತ್ರ ತರ್ತಾರೆ. ಆಮೇಲೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸೋದಕ್ಕೆ ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಸೇರಿ ಒಂದು ಸ್ಕಿಟ್ ನಮಗೆ ಆಕ್ಟ್ ಮಾಡ್ತಾರೆ. ಒಂದು ಇಮ್ಯಾಜಿನೇಷನ್. ಇಂದಿನ ನಾಟಕವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 8ರಲ್ಲಿ ಇರುವ ಪಾರ್ಶ್ವಗ್ರಸ್ತ ವ್ಯಕ್ತಿಯ ಕಥೆಯನ್ನು ಆಧರಿಸಿದೆ. ಈ ನಾಟಕದ ಮುಖ್ಯ ಸಂದೇಶ
ಸತ್ಯವೇದದಿಂದ ಬಂದಿದ್ದರು. ಈ ಪ್ರದರ್ಶನದಲ್ಲಿ ಕೆಲವು ದೃಶ್ಯಗಳು, ಸಂಭಾಷಣೆಗಳು ಮತ್ತು ಪಾತ್ರಗಳು ಕಲ್ಪಿತ ಮತ್ತು ಊಹಾತ್ಮಕವಾಗಿದ್ದು, ಈ ಘಟನೆಯನ್ನು ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸೇರಿಸಲಾಗಿದೆ. ಪಾತ್ರದ ಪರಿಚಯ: 4 ಮಂದಿ ಸ್ನೇಹಿತರು, ಲಿಯೋ ಅಶ್ವಿನ್, ಕಾಲೆಬ್ ಜೋಹಾನಾ, ಆಶರ್ ಶೈಲಜಾ, ಝೀಕ್ ಪೌಲಾ. ಪಾರ್ಶ್ವವಾಯು ರೋಗಿಯು ಜೋಯಲ್ ಎಂಬ ಹೆಸರುಳ್ಳ ಜಿಮ್. ಯೇಸುಕ್ರಿಸ್ತನ ಪಾತ್ರ ಲಿಖಿಲ್, ಪರಿಸಾಯನ ಪಾತ್ರ ಹಾನೋಕ್. ದೃಶ್ಯ 1. 4 ಮಂದಿ ಸ್ನೇಹಿತರು ಜೋಯಲ್ ಅನ್ನು ಸ್ಟ್ರೆಚರ್ ಮೇಲೆ ಹೊತ್ತುಕೊಂಡು ಹೋಗುತ್ತಾ ಇದ್ದಾರೆ. ಅವರು ನಿಧಾನವಾಗಿ ಚಲಿಸುತ್ತಿದ್ದಾರೆ ಮತ್ತು ಉಸಿರು ಬಿಗಿ ಹಿಡಿಯಲು ಅವರು ನಿಲ್ಲುತ್ತಾರೆ. ನಾನು ಹೇಳುವುದು ಏನಂದರೆ, ನಾವು ಈ ತರ ಬೇಗ ಹೋಗುತ್ತಿದ್ರೆ ನಾವು ಸರ್ಕಸ್ ತರ ಕಾಣುತ್ತೀವಿ. ಹೌದು ಸರಿ. ಇವತ್ತೂರಿಗೆ ಯಾಕೆ ಅಂತಾರೆ ಗೊತ್ತಾ? ಮಹಾಯಾಜಕರ ಹತ್ತಿರದವರು. ನಾವು ಈ ತರ ಬೆವರಿಸಿಸ್ಕೊಂಡು ಅವ್ರ ಮುಂದೆ ಹೋದ್ರೆ ನಮ್ಮ ಬಗ್ಗೆ ನಮ್ಮ ಕುಟುಂಬಕ್ಕೆ ಏನ್ ಅನ್ಕೊಂತಾರೆ? ಅವರೇನಾದ್ರೂ ಅನ್ಕೊಳ್ಳಲಿ. ಜೋಯಲ್ ಎಷ್ಟೋ ವರ್ಷದಿಂದ ನಡೀತಾರೆ ಅಲ್ಲ, ನಾವು ಬಂದಿರೋದಿಲ್ಲಿ ಅದ್ಭುತಕ್ಕಾಗಿ. ಬಹುಶಃ ನಾವು ನಾಳೆವರೆಗೆ ಕಾಯೋಣ. ಎಲ್ಲವೂ ಸ್ವಲ್ಪ ಶಾಂತವಾದ ಮೇಲೆ ಬರೋಣ. ನನ್ನಿಂದ ಯಾವುದು ಗೊಂದಲ ಆಗುವುದು ನನ್ಗೆ ಬೇಡ. ಜೋಯಲ್, ನಾಳೆ ನಮಗೆ ಖಚಿತವಲ್ಲ. ಆಶರ್, ನೀನು ಮಹಾಯಾಜಕರ ಹತ್ತಿರದವರ ಬಗ್ಗೆ ಚಿಂತಿಸುತ್ತಿದೆಯಾ? ದಿಕ್, ನೀನು ನಿನ್ನ ಗೌರವದ ಬಗ್ಗೆ ಚಿಂತಿಸುತ್ತಿದೆಯಾ? ನಾವೆಲ್ಲರೂ ಮೇಲೆ ಇರುವವರನ್ನು ಮೆಚ್ಚಿಸಲಾರಂಭಿಸಿದರೆ ಹೃದಯಗಳನ್ನು ಬದಲಾಯಿಸುವ ಆ ಮನುಷ್ಯನನ್ನು ನಾವು ಯಾವುದು ತಲುಪೆ ಅನ್ನೋದು. ನಿನ್ನ ಭಾಗವನ್ನು ಹಿಡಿದುಕೋ, ನಾವು ಈಗ ಹೋಗೋಣ. ದೃಶ್ಯ 2. ಅವರು ಯೇಸುಕ್ರಿಸ್ತನಿರುವ ಮನೆಗೆ ತಲುಪುತ್ತಾರೆ. ಪರಿಸಾಯನು ಮುಂದೆ ನಿಂತು ಕೈಯಲ್ಲಿ ಗ್ರಂಥದ ಚುಕ್ಕಾಣಿಯನ್ನು ಹಿಡಿದುಕೊಂಡು ತುಂಬಾ ಮಹತ್ವದವನಂತೆ ಕಾಣಿಸುತ್ತಾನೆ. ಸರಿರಿ, ಈ ಮನೆ ಈಗಾಗಲೇ ತುಂಬಿದೆ. ಧರ್ಮಶಾಸ್ತ್ರದಲ್ಲಿ ಸ್ನಾನ ಇರುವವರಿಗೆ ಮಾತ್ರ ಮುಂದಿನ ಸಾಲುಗಳಲ್ಲಿ ಒಳಗೆ ಬರಲು ಅನುಮತಿ ಇದೆ. ನೋಡಿದ್ರಾ, ನಾನು ಹೇಳಿದೆ ತಾನೆ. ಅಯ್ಯ, ನಾವು ಇದೇ ಊರಿನವರು. ನಮ್ಮ ಸ್ನೇಹಿತ ಬಹಳ ವರ್ಷಗಳಿಂದ ಅಂಗವಿಕಲನಾಗಿದ್ದಾನೆ. ಅವನನ್ನು ಗುಣಪಡಿಸುವುದಕ್ಕಾಗಿ ತಂದಿದ್ದೇವೆ. ನಮಗೆ ಸ್ವಲ್ಪ ಜಾಗ ಕೊಡಲು ಸಾಧ್ಯತೆ ಇದೆಯೇ? ಇವನು ಒಳಗೆ ಇದ್ದರೆ ಎಲ್ಲರ ಗಮನವನ್ನು ಬೇರೆ ಕಡೆಗೆ ತಿರುಗಿಸ್ಬಿಡ್ತಾನೆ. ಆದ್ರೂ ಒಳಗೆ ಈಗ ಗೌರವದ ಸಭೆ ನಡೆಯುತ್ತಿದೆ. ಚಾಪೆಯಲ್ಲಿ ಬೆಳಗಿರೋ ಈ ಸಾಮಾನ್ಯನನ್ನು ನಾವು ಒಳಗಡೆ ಬಿಟ್ಟರೆ ದಾನ ಕೊಡೋರು ಕಪ್ಪಿಡ್ತಾರೆ. ವಾತಾವರಣ ಕೆಟ್ಟೋಗುತ್ತೆ. ಎಲ್ಲರಿಗೂ ಸಮಯ ಇದ್ದಾಗ ನೋಡ್ಕೊಂಡು ಬನ್ನಿ. ನೀವು ಕೇಳುವ ಪರಿಸರ ನಮ್ಮ ಊರಿನ ವ್ಯಾಪಾರ ಅನುಮತಿಗಳನ್ನು ನೋಡಿಕೊಳ್ಳುವವನು. ನಾವು ಅವನನ್ನು ಬಲವಂತವಾಗಿ ಅವಮಾನ ಮಾಡಿದರೆ ನಮ್ಮ ವ್ಯಾಪಾರ ಮುಗಿದು ಹೋಗುತ್ತದೆ. ನಮ್ಮಲ್ಲಿ ಅದ್ಭುತಕ್ಕೆ ಬೆಲೆನೇ ಇಲ್ವಾ? ಸದಾ ವ್ಯಾಪಾರಕ್ಕೋಸ್ಕರ ಈ ತರ ಮಾಡುತ್ತೀಯಾ? ಜಾಯ ತುಂಬಾ ವರ್ಷದಿಂದ ನಡೆಯುತ್ತಿಲ್ಲ. ನಾವು ಇಲ್ಲಿ ಕರ್ಕೊಂಡು ಬಂದಿರೋದು ಅದ್ಭುತವಾಗಿ. ದೃಶ್ಯ 3. ಅವರು ಮೇಲ್ಛಾವಣಿ ಕಡೆಗೆ ಹೋಗುತ್ತಾರೆ. ಲಿಯೋ ಮತ್ತು ಕಾಲೆಬ್ ಮೇಲ್ಛಾವಣಿಯನ್ನು ತೆರೆಯಲು ಶುರು ಮಾಡುತ್ತಾರೆ. ಆಶರ್ ಮತ್ತು ಝೀಕ್ ಅವರನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಸಾಕು, ಮಿತಿಯನ್ನು ದಾಟಿದೆ. ಒಳಗೆ ಹಿರಿಯರು ಕೂತಿರುವ ಮೇಲ್ಛಾವಣಿಯನ್ನು ಈಗ ನೀನು ಹೊಡೆಯುತ್ತಿದ್ದ. ಇದು ಕೇವಲ ಗೊಂದಲವಲ್ಲ, ದೊಡ್ಡ ಅವಮಾನವೇ ಆಗಿದೆ. ಇದು ಸಮಸ್ಯೆ ಅಲ್ಲ, ಪರಿಹಾರ. ನೋಡು, ಅಲ್ಲಿ ಆ ಗಾಳಿ ಪಾಳೆಯ ಕೆಳಗೆ ಹೆಸರಿದ್ದ ಲಿಯೋ ಒಂದ್ ಸ್ವಲ್ಪ ದೊಡ್ಡ ದೃಷ್ಟಿಯಂತೆ ಯೋಚಿಸು. ನಾವು ಹೀಗೆ ಮಾಡಿ ಊರಿನ ಜನ ನಮ್ಮನ್ನು ಗಲಾಟೆ ಮಾಡುವಂತೆ ನೋಡುತ್ತಾರೆ. ಜಾಯದ ಬಗ್ಗೆ ಯೋಚನೆ ಇಲ್ಲದವರ ಬಗ್ಗೆ ನಾವು ಯಾಕೆ ಯೋಚಿಸಬೇಕು? ನಾವು ದೇವರನ್ನು ಕೇಂದ್ರವಾಗಿ ಇಟ್ಟುಕೊಳ್ಳುತ್ತೀವಿ, ಪರಿಸರವನ್ನು ಅಲ್ಲ. ನಾವು ಕ್ರಿಸ್ತನನ್ನು ನೋಡುತ್ತೀವಿ, ಪರಿಸರವನ್ನು ನೋಡುವುದಿಲ್ಲ. ಈಗ ಹೇಳಿ, ಆ ಚಾಪೆಯನ್ನು ಇಟ್ಟು ನನಗೆ ಸಹಾಯ ಮಾಡುತ್ತೀರಿ. ಜನರನ್ನು ಮೆಚ್ಚಿಸುವ 1000 ಜನರ ಜೊತೆ ದೇವಾಲಯದಲ್ಲಿ ಇರೋಕ್ಕಿಂತ ನಿಮ್ಮಂತ 4 ಧೈರ್ಯಶಾಲಿಗಳ ಜೊತೆ ಈ ಮೇಲ್ಛಾವಣಿಯಲ್ಲಿ ಇರೋದೇ ನನಗೆ ಇಷ್ಟ. ದಾರ ನನಗೆ ಕೊಡು. ಈಗ ನನ್ನ ಅನುಮತಿಗಳ ಬಗ್ಗೆ ನಾನು ಯೋಚಿಸುವುದಿಲ್ಲ. ದೃಶ್ಯ 4. ಅವರು
ಅವರು ಯೇಸು ಕ್ರಿಸ್ತನಿರುವ ಮನೆಗೆ ತಲುಪುತ್ತಾರೆ. ಜೋಯಲ್ ಅನ್ನು ನಿಧಾನವಾಗಿ ಮೇಲ್ಛಾವಣಿಯಿಂದ ಕೆಳಗಡೆ ಇಳಿಸುತ್ತಾರೆ. ಈ ಎಲ್ಲಾ ಸಂಗತಿಗಳನ್ನು ಯೇಸು ಕ್ರಿಸ್ತನು ನೋಡುತ್ತಾ ಇರುತ್ತಾರೆ. ಇದು ನಿಜವಾಗಿಯೂ ದೊಡ್ಡ ನಂಬಿಕೆ. ಧೈರ್ಯವಾಗಿರೋ ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇದು ನಮ್ಮ ಸಂಪ್ರದಾಯಕ್ಕೆ ಅವಮಾನ. ಇವನು ದೇವದೂಷಣೆ ಮಾಡುತ್ತಿದ್ದಾನೆ. ನಿಮ್ಮ ಹೃದಯದಲ್ಲಿ ಯಾಕೆ ಕೆಟ್ಟ ವಿಚಾರವನ್ನು ಯೋಚಿಸುತ್ತಿದ್ದೀರಾ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳುವುದು ಅಥವಾ ಎದ್ದು ನಡೆ ಅಂತ ಹೇಳುವುದು? ಭೂಮಿಯ ಮೇಲೆ ಪಾಪವನ್ನು ಕ್ಷಮಿಸುವ ಅಧಿಕಾರ ಮನುಷ್ಯ ಕುಮಾರನಿಗೆ ಇದೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ತಗೊಂಡು ಮನೆಗೆ ಹೋಗು. ನಿಮ್ಮ ಸಂಪ್ರದಾಯಗಳನ್ನು ನೀವೇ ಇಟ್ಕೊಳ್ಳಿ, ನಾವು ಅದ್ಭುತವನ್ನು ಇಟ್ಕೊಳ್ತೀವಿ. ಈ ನಾಟಕ ನಮಗೆ ಒಂದು ಮಹತ್ವದ ಸತ್ಯವನ್ನು ಕಲಿಸುತ್ತದೆ. ನಾವು ಬಹುಸಾರಿ ಜನರ ಅಭಿಪ್ರಾಯ, ಗೌರವ ಮತ್ತು ಸಮಾಜದಲ್ಲಿನ ಸ್ಥಾನವನ್ನು ಹೆಚ್ಚು ಗಮನಿಸುತ್ತೇವೆ. ಆದರೆ ಈ ಕಥೆಯ ಸ್ನೇಹಿತರು ನಮಗೆ ತೋರಿಸಿದ್ದು ದೇವರ ಬಳಿಗೆ ಹೋಗುವ ಮಾರ್ಗದಲ್ಲಿ ನಂಬಿಕೆ ಮತ್ತು ದೃಢ ನಿಶ್ಚಯವೇ ಮುಖ್ಯವೆಂಬುದು. ಅವರು ಅಡ್ಡಿಗಳನ್ನು ನೋಡಲಿಲ್ಲ, ಆದರೆ ಅವಕಾಶಗಳನ್ನು ಕಂಡರು. ಅವರು ಜನರನ್ನು ಮೆಚ್ಚಿಸಲು ಯತ್ನಿಸಲಿಲ್ಲ, ಆದರೆ ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ದರು. ಇದಲ್ಲದೆ ಯೇಸು ಮೊದಲನೇದಾಗಿ ಅವರ ಪಾಪಗಳನ್ನು ಕ್ಷಮಿಸಿ ನಂತರ ಅವನನ್ನು ಸ್ವಸ್ಥಗೊಳಿಸಿದರು. ಇದು ನಮಗೆ ತಿಳಿಸುವುದೇನೆಂದರೆ ಆತನು ಕೇವಲ ದೇಹದ ಅಗತ್ಯಗಳನ್ನು ಮಾತ್ರವಲ್ಲ, ಆತ್ಮೀಯ ಪರಿವರ್ತನೆಗೂ ಮಹತ್ವವನ್ನು ನೀಡುವವರಾಗಿದ್ದಾರೆ. ಆದ್ದರಿಂದ ನಾವು ಸಹ ನಮ್ಮ ಜೀವನದಲ್ಲಿ ದೇವರನ್ನು ಕರೆದಾಗ ಆತನು ಖಂಡಿತವಾಗಿ ಉತ್ತರಿಸುತ್ತಾನೆ. ನಾವು ನಂಬಿಕೆಯಿಂದ ಅವರ ಬಳಿಗೆ ಬಂದರೆ ಆತನು ನಮ್ಮ ಜೀವನದಲ್ಲಿ ಮಹತ್ತರವಾದ ಕಾರ್ಯಗಳನ್ನು ನೆರವೇರಿಸುತ್ತಾನೆ. ಈ ಸೃಷ್ಟಿಯಲ್ಲಿ ಯಾರು ಕೋಪ? ಸೂರ್ಯನ, ಚಂದ್ರನ, ಇಲ್ಲ ಸಮುದ್ರನ? ಈ ಚಿಕ್ಕ ನಾಟಕ ನೋಡಿ ಕೊನೆಗೆ ನಮಗೆ ಗೊತ್ತಾಗುತ್ತೆ ಯಾರು ಕೋಪ ಅಂತ. ನಮ್ಮ ದೇವರು ಎಲ್ಲದಕ್ಕಿಂತ ದೊಡ್ಡವನು. ಅವರ್ ಗಾಡ್ ಇಸ್ ಗ್ರೇಟರ್ ದನ್ ಎವ್ರಿಥಿಂಗ್. ಈ ವಿಷಯವಾಗಿ ಸಬ್ ಜೂನಿಯರ್ಸ್ ಕಡೆಯಿಂದ ಒಂದು ಕಿರು ನಾಟಕ. ದೇವರು ಉಂಟು ಮಾಡಿದ ಈ ಭೂಮಿಯಲ್ಲಿ ಎಲ್ಲವೂ ಒಳ್ಳೆಯದಾಗಿಯೂ ಸುಂದರವಾಗಿಯೂ ಇತ್ತು. ಪ್ರಕಾಶಿಸುವ ಸೂರ್ಯನು, ಅಲೆಗಳಿಂದ ಕೂಡಿದ ಸಮುದ್ರವು, ವಿಶಾಲವಾದ ಆಕಾಶವು, ಚಿಲಿಪಿಲಿ ಹಾಡುವ ಪಕ್ಷಿಗಳು, ಹೂ ಹಣ್ಣುಗಳಿಂದ ಕೂಡಿರುವ ತೋಟವು, ಹೀಗೆ ಎಲ್ಲವೂ ಬಹಳ ಸುಂದರವಾಗಿಯೂ ಇತ್ತು. ಆದರೆ ಅವರ ಮಧ್ಯದಲ್ಲಿ ನಡೆದ ಸಂಭಾಷಣೆಯೇ ಈ ಕಿರು ನಾಟಕವಾಗಿದೆ. ಪಾತ್ರಗಳು, ಕ್ಯಾರೆಕ್ಟರ್ಸ್: ಸನ್ ಅಡೋನ್, ಓಷನ್ ಜೆಫ್, ಫಿಶ್ ಜೇಸನ್, ಬರ್ಡ್ ಪ್ರಿಸ್ಕಿಲಾ, ಗಾರ್ಡನ್ ಜೋಶುವಾ, ಸ್ಕೈ ಜೋಹಾನ್, ಗೆಸ್ಟ್ ಪ್ರತೀಕ್ಷಾ. ಸೀನ್ 1. ದೇವರು ಸೃಷ್ಟಿಸಿದಂತಹ ಸೂರ್ಯ, ಪಕ್ಷಿ, ಆಕಾಶ ಹಾಗೂ ಸಮುದ್ರ ಇವುಗಳ ನಡುವೆ ನಡೆದ ಸಂಭಾಷಣೆ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗ್ಗೆ ಆಯ್ತು. ಎಲ್ಲರೂ ಬೇಗ ಎದ್ದೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಯಾವಾಗಲೂ ಎದ್ದೇಳಿರ್ತೀನಿ. ಡೈಲಿ ನಾನು ಬಂದ್ರು ಎಲ್ಲರೂ ಮಲ್ಕೊಂಡೇ ಇರ್ತಾರೆ. ನೀನ್ ಮಾತ್ರ ಯಾಕೆ ಎದ್ದಿರ್ತೀಯ? ನಾನು ಇಲ್ಲೇ ಬೆಳಗ್ಗೆ ಆಗಲ್ಲ, ಗೊತ್ತಾ? ಹೌದಾ? ಹೌದು. ನಾನೇ ಎಲ್ಲಕ್ಕಿಂತ ದೊಡ್ಡವನು. ನಾನು ಮಾತ್ರ ಬೆಳಕು ಕೊಡಕ್ ಸಾಧ್ಯ. ನೀನೆಲ್ಲಕ್ಕಿಂತ ದೊಡ್ಡವನ? ಇಲ್ಲಿ ನೋಡು, ನಮ್ ನೀನೇನೇ ಅಂದ್ರೂ ನಾನೇ ದೊಡ್ಡವನ. ತುಂಬಾ ಕೆಲಸ ಇದೆ. ಬೈ ಬಾಯ್. ನೀನು ಸಣ್ಣ ಎಲ್ಲಕ್ಕಿಂತ ದೊಡ್ಡವನ? ಸೀನ್ 2. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಇಲ್ಲ, ಬಟ್ ಬೆಳಗ್ಗೆ ಸಣ್ಣ ನಾನೇ ಎಲ್ಲಕ್ಕಿಂತ ದೊಡ್ಡವನಂತೆ ಹೇಳ್ತಾ ಇದ್ದಾನೆ. ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಸುಳ್ಳು ನಾನೇ ದೊಡ್ಡವಳು. ನಾನು ಎಷ್ಟು ಮೇಲೆ, ತುಂಬಾ ಮೇಲೆ. ನೀನು ವರ್ಡ್ ಎಲ್ಲಕ್ಕಿಂತ ದೊಡ್ಡವರ? ಸೀನ್ 3. ಏನ್ ನೆನಪಾಕೋದಿಲ್ಲ? ಏನು ಇಲ್ಲ, ಗಾರ್ಡನ್. ಬೆಳಗ್ಗೆ ಸಣ್ಣ ಮತ್ತೆ ಬರ್ಡು ನಾನೇ ಎಲ್ಲಕ್ಕಿಂತ ದೊಡ್ಡವನಂತೆ ಹೇಳ್ತಾ ಇದ್ದಾರೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನೇ ಎಲ್ಲಕ್ಕಿಂತ ದೊಡ್ಡವನು. ತಪ್ಪು ಸಹಿತೇವೆ.
ಚಾಕ್ಲೇಟ್ ನಿಂಗೆ ಬೇಕಾ? ಅಯ್ಯೋ ಬೇಡ ಬೇಡ. ಏನು ಗಾರ್ಡನ್ ಎಲ್ಲಕ್ಕಿಂತ ದೊಡ್ಡವನ? Scene 4. ಹೇ ಓಷನ್, ಯಾಕೆ ತುಂಬಾ ಬೇಜಾರಾಗಿದೆಯಾ? ಏನಿಲ್ಲ ಸ್ಕೈ, ಬೆಳಗ್ಗೆದಿಂದ ಸನ್ನು ಗೋಲ್ಡು ಗಾರ್ಡನು ನಾನೇ ಎಲ್ಲರಿಗಿಂತ ದೊಡ್ಡವನಂತ ಹೇಳ್ತಾ ಇದ್ದಾನೆ. ಯಾರು ನಮ್ಮ ಮಾತನ್ನು ಕೇಳದೇ ಇಲ್ಲ. ಅಯ್ಯೋ, ಯಾರಿಗೂ ಗೊತ್ತೇ ಇಲ್ಲ, ನಾನೇ ಎಲ್ಲಕ್ಕಿಂತ ದೊಡ್ಡವನು. ನಾನು ಎಷ್ಟು ವಿಶಾಲಾಗಿದ್ದೀನಿ. ಅಯ್ಯೋ, ಬೆಳಗ್ಗೆದಿಂದ ಎಲ್ಲರ ಮಾತನ್ನು ಕೇಳ್ಬಿಟ್ಟು ಸಾಕಾಯಿತು. ಎಲ್ಲರೂ ಹೋಗಿ, ನಾನೇ ಎಲ್ಲರಿಗಿಂತ ದೊಡ್ಡವನು. ಈಗ ಯಾಕೆ ಮತ್ತೆ ಎಲ್ಲರೂ ಒಟ್ಟಿಗೆ ಸರಿ ಆಗುತ್ತೆ. ಸರಿ, ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ. ಬೇಡ, ಎಲ್ಲರಿಗೂ ಒಂದು ಮೆಸೇಜ್ ಹಾಕ್ಬಿಡು. ಅಯ್ಯೋ, ನಾವು ನಿಮ್ಮನೆಗೆ ಬರಲ್ಲ, ಎಲ್ಲರೂ ನಮ್ಮನೆಗೆ ಬರಲಿ. ಯಾಕೆಂದ್ರೆ ನಾನೇ ಎಲ್ಲರಿಗಿಂತ ದೊಡ್ಡವನು. ಸರಿ ಸರಿ, ನಾನೇ ನೋಡೋಣ ಬಿಡು. Scene 5. ಎಲ್ಲರ ನಡುವೆ ನಡೆದ ಸಂಭಾಷಣೆ. ಏನು, ಯಾರು ಬಂದೇ ಇಲ್ಲ, ಯಾರು ನಮ್ಮ ಮೆಸೇಜ್ ನೋಡೇ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ನಾನು ಎಷ್ಟು ದೊಡ್ಡವಾಗಿದ್ದೀನಿ, ನಮ್ಮ ಮೇಸ್ತು ಎಷ್ಟು ದೊಡ್ಡವಾಗಿದೆ, ನಮ್ಮ ಮೇಲೆ ಹಡಗಲು ಕೂಡ ಆಗುತ್ತೆ, ನಮ್ಮ ಹತ್ರ ಬೇರೆ ಬೇರೆ ಮೀನುಗಳು ಕೂಡ ಇದೆ. ನಾನೇ ಎಲ್ಲಕ್ಕಿಂತ ದೊಡ್ಡವನು. ಓಷನ್, ಹೌದು, ನೀನೇ ದೊಡ್ಡವನು. ಅಂದ್ರೆ ನಾನು ನಿಮ್ಗಿಂತ ದೊಡ್ಡವನು. ನಾನು ಇಡೀ ಭೂಮಿನ ಕಾನೂನು. ರಾತ್ರಿ ದಿನ ಬೆಳಗ್ಗೆ ನೋಡ್ತೀನಿ. ಉನ್ನತ ಮೋಡಗಳು ಸಣ್ಣ ಮತ್ತೆ ಪ್ರೇಮ ತಂತ್ರ ಆಯ್ತು. ನಾನೇ ಎಲ್ಲಕ್ಕಿಂತ ದೊಡ್ಡವನು. ಎಕ್ಸ್ಕ್ಯೂಸ್ ಮೀ ನಂಗೀತ, ನಾನಿಲ್ಲ ಅಂದ್ರೆ ಕತ್ತಲೆ ಹೋಗುತ್ತೆ. ವಿಂಟರ್ ಬರತ್ತೋದ ಯಾವ ಗಿಡಗಳು ಬೆಳೆಯಲ್ಲ, ಕತ್ತಲೆಯಲ್ಲಿ ಯಾವ ಪಕ್ಷಿಗಳು ಹಾರಕ್ಕಾಗಲ್ಲ, ನೀರು ಬೆಚ್ಚಗೆ ಇರಲ್ಲ. ಅಯ್ಯೋ, ತುಂಬಾ ಬಿಸಿಲು. ಅಯ್ಯೋ, ತುಂಬಾ ಸೆಕೆ. ಹಾಯ್ ಫ್ರೆಂಡ್ಸ್, ಯಾಕೆ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರಾದ್ರೂ ಆಡಕ್ ಬರುತ್ತಾ? ನಿಮ್ಗೆ ಯಾರಿಗಾದ್ರೂ ಸಾಂಗ್ ಆಡಕ್ ಬರುತ್ತಾ? ನಾನು ಎಲ್ಲಾ ಕಡೆ ಹೋಗಿ ಬರ್ತೀನಿ, ನೀವೆಲ್ಲ ಒಂದೇ ಕಡೆ ಇರ್ತೀರಾ ಗೊತ್ತಾ? ನಾನೇ ದೊಡ್ಡವನು. ನಾನು ವಾದ ಮಾಡೋಣ. ನಾನು ಸುಂದರವಾಗಿದ್ದೀನಿ. ನಾನು ತಮ್ಮ ಫ್ರೂಟ್ಸ್ ಎಲ್ಲರೂ ತಿಂತಾರೆ, ಫ್ಲವರ್ಸ್ ಇಷ್ಟಪಡ್ತಾರೆ, ಅದಕ್ಕೆ ನಾನೇ ದೊಡ್ಡವನು. Scene 6. ಎಲ್ಲರಿಗೂ ಅರಿವಾಗುವಂತ ಸಮಯ. ಹಾಯ್ ಫ್ರೆಂಡ್ಸ್, ಯಾಕೆ ಗಲಾಟೆ ಮಾಡ್ತಿದ್ರಾ? ಒಂದು ನಿಮಿಷ, ಎಲ್ಲರೂ ನನ್ನ ಮಾತು ಕೇಳಿ. ನಮ್ಮನ್ನು ಸೃಷ್ಟಿ ಮಾಡಿ ದೇವ್ರನ್ನ ಮತ್ತು ಗಲಾಟೆ ಮಾಡ್ತಿದ್ದೀರಾ? ಯೋಚನೆ ಮಾಡಿ, ಎಲ್ಲರಿಗೂ ಸಹಾಯ ಮಾಡ್ತೀವಲ್ವಾ? ಓಷನ್, ನೀನು ಅಲೆಗಳನ್ನ ಸೃಷ್ಟಿಸಿದ್ದು ದೇವರು, ನಿನ್ನಿಂದ ಗಿಡಗಳು ಬೆಳೆಯುತ್ತೆ. ಗಾರ್ಡನ್, ನಿನ್ನ ಹತ್ರ ಇರೋ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲರಿಗೂ ದೇವರು ಉಂಟು ಮಾಡಿದ್ದು. ಬರ್ಡ್, ನೀನು ರೆಕ್ಕೆ ಕೊಟ್ಟಿದ್ದು ದೇವರು, ನಿನ್ನಿಂದ ಬೇರೆ ಬೇರೆ ಕಡೆ ಗಿಡಗಳು ಬೆಳೆಯುತ್ತೆ. ಸ್ಕೈ, ನಿನ್ನ ಹತ್ರ ಇರೋ ಗಾಳಿ ಎಲ್ಲರಿಗೂ ಬೇಕು, ನಿನ್ನನ್ನು ವಿಶಾಲವಾಗಿ ಮಾಡಿದ್ದೆ ದೇವರು. ಸನ್, ನಿನ್ನ ಹತ್ರ ಇರೋ ಬೆಳಕನ್ನ ಸೃಷ್ಟಿಸಿದ್ದು ದೇವರು, ನಿನ್ನ ಬೆಳಕು ಎಲ್ಲ ಗಿಡ ಮರ ಜೀವಿಗಳಿಗೆ ಬೇಕು. ಹಾಗಾದ್ರೆ ಯಾರು ದೊಡ್ಡವರಲ್ಲ, ದೇವರೇ ದೊಡ್ಡವರು ಮತ್ತೆ ಹೆಚ್ಚಿನವರು. ಮನುಷ್ಯನು ಬರೀ ಉಸಿರೇ, ಅವನ ಜೀವಕಾಲವು ಬೇಗನೆ ಗತಿಸಿ ಹೋಗುವ ನೆರಳಿನಂತೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭಯತೆಯೂ ಇದೆ. ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವುದು. Sun, ocean, sky, garden, bird, we see. God made that you and me. God is great. God is greater than everything. ಈ ಕಿರು ನಾಟಕದ ಮೂಲಕ ನಾವು ಕಲಿಯುವುದೇನೆಂದರೆ, ಪ್ರತಿಯೊಂದು ಸೃಷ್ಟಿಯು ತನಗಿರುವ ಸಾಮರ್ಥ್ಯ ಶಕ್ತಿಯಿಂದ ತಾವೇ ಶ್ರೇಷ್ಠರು ಎಂದು ಭಾವಿಸಿಕೊಂಡು ತಾವು ದೇವರ ಉದ್ದೇಶಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬ ಸತ್ಯವನ್ನು
ಮತ್ತು ತಮ್ಮನ್ನು ಉಂಟು ಮಾಡಿದ ದೇವರೇ ಶ್ರೇಷ್ಠನು ಎಂಬ ಸಂಗತಿಯನ್ನು ಮರೆತವು. ವಾಕ್ಯ ಕೊಲಸದವರಿಗೆ 1:16 ಹೇಳುತ್ತದೆ, ಭೂಪರ ಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಎಲ್ಲವೂ ದೇವರ ಮಹಿಮೆಗಾಗಿ ಉಂಟು ಮಾಡಲ್ಪಟ್ಟಿವೆ. ಮನುಷ್ಯರಾದ ನಾವು ಕೂಡ ವಿಭಿನ್ನ ಸಾಮರ್ಥ್ಯ, ಜ್ಞಾನ, ಶಕ್ತಿಯಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದರೂ ನಾವು ಶ್ರೇಷ್ಠರಲ್ಲ. ನಮ್ಮನ್ನು ತನ್ನ ಉದ್ದೇಶಕ್ಕಾಗಿ ಉಂಟು ಮಾಡಿರುವ ಆತನೇ ಶ್ರೇಷ್ಠನು ಎಂದು ಅರಿತು ನಾವು ಜೀವಿಸುವಾಗ ಆತನಿಗೆ ಮಹಿಮೆಯಾಗುತ್ತದೆ. ಆತನೊಬ್ಬನೇ ಶ್ರೇಷ್ಠನು, ಸರ್ವಸ್ತುತಿ ಹೊಂದತಕ್ಕವನು. ಥ್ಯಾಂಕ್ ಯು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ಎಲ್ಲಕ್ಕಿಂತ ದೊಡ್ಡವರು. ಥ್ಯಾಂಕ್ ಯು. Expect great things from God, attempt great things for God. ದೇವರಿಂದ ದೊಡ್ಡದನ್ನ ನಿರೀಕ್ಷಿಸಿ ದೇವರಿಗಾಗಿ ದೊಡ್ಡದನ್ನ ಮಾಡಿ. ಈ ಮಾತು ಹೇಳಿದ್ದು ವಿಲಿಯಂ ಕ್ಯಾರಿ ಅವರು ಸುಮಾರು 40 ಭಾರತೀಯ ಭಾಷೆಗಳಲ್ಲಿ ಬೈಬಲ್ ಅನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರು ಯಾಕೆ ಅಷ್ಟು ಕಷ್ಟಪಟ್ಟರು? ಯಾಕಂದ್ರೆ ನಮ್ಮ ಸ್ವಂತ ತಾಯಿ ನುಡಿನಲ್ಲಿ ದೇವರ ವಾಕ್ಯ ಓದುವುದಕ್ಕೆ, ಅದು ನಮ್ಮ ಹೃದಯ ಮುಟ್ಟುವುದಕ್ಕೆ ಆತರ ಮಾಡಿದ್ದಾರೆ. ಅವರು ನಮ್ಮ ಸೀನಿಯರ್ ಅವರು ಬಯೋಗ್ರಫಿಯನ್ನು ಒಂದು ಸ್ಕ್ರಿಪ್ಟ್ ಹತ್ರ ತೋರಿಸ್ತಾರೆ. ಇದು ಒಂದು ಮ್ಯೂಟ್ ಆಕ್ಟ್, ಮೌನ ನಟನೆ. ಆಗ ನೀವು ಅವರು ಮಾಡುವುದು ಮತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಬರುವ ಆ ವಾಯ್ಸ್ ನಲ್ಲಿ ಗಮನ ಬಿಟ್ಟು ಕೇಳಿ. ಸಾವಿರದ 1793ರಲ್ಲಿ ಒಬ್ಬ ಸಾಮಾನ್ಯ ಚಪ್ಪಲಿ ಮಾಡುವವನು ಮಿಷನರಿಯಾಗಿ ಬೆಂಗಾಳದ ತೀರಕ್ಕೆ ಬಂದನು. ಅವನು ವ್ಯಾಪಾರಕ್ಕಾಗಲಿ ಅಧಿಕಾರಕ್ಕಾಗಲಿ ಬರಲಿಲ್ಲ. ಕಳೆದು ಹೋದ ಜನರಿಗಾಗಿ ಹೃದಯ ತುಂಬಿಕೊಂಡು ಬಂದನು. ಭಾರತದ ಬಿಸಿಲು ತುಂಬಾ ಕಠಿಣವಾಗಿತ್ತು. ಆದರೂ ಅವನ ಮನಸ್ಸು ದೇವರ ಕರೆಯಲ್ಲೇ ದೃಢವಾಗಿತ್ತು. ಈ ಮಣ್ಣಿನ ಮೇಲೆ ಅವನು ಕಾಲಿಟ್ಟಾಗ ಸುವಾರ್ತೆಗೆ ಜೀವ ಕೊಡಲು ಬೇಕಾದರೆ ಸಾಯಲು ಸಹ ಸಿದ್ಧನಾಗಿದ್ದ. ಭಾರತದಲ್ಲಿ ಅವನು ದೊಡ್ಡ ಬೆಲೆ ಕೊಟ್ಟ. ಅವನ ಮಗ ಪೀಟರ್ ರೋಗದಿಂದ ಸತ್ತನು. ಸಹಾಯ ಮಾಡಲು ಯಾರೂ ಇರಲಿಲ್ಲ. ಕೇರಿ ತನ್ನ ಮಗನ ಸಮಾಧಿಯನ್ನು ತಾನೇ ತೋಡಿಕೊಂಡು ಕೂಡಬೇಕಾಗಿತ್ತು. ಈ ದುಃಖದಿಂದ ಅವನ ಹೆಂಡತಿಯ ಮನಸ್ಸು ಕುಸಿದರೂ ಕೇರಿಯ ವಿಶ್ವಾಸ ಕುಸಿಯಲಿಲ್ಲ. ಆತನು ಗೋಧಿ ಕಣದಂತೆ ತನ್ನ ಜೀವವನ್ನು ಅರ್ಪಿಸಿ
ಕ್ರಿಸ್ತನಿಗಾಗಿ ಒಂದು ದೇಶವನ್ನ ಗೆಲ್ಲಲು ಮುಂದಾದನು. ಅವನನ್ನು ಕಣ್ಣೀರಿನಲ್ಲೂ ಬರೆಯಲು ಪ್ರೇರೇಪಿಸಿದ್ದು ಏನು? ದೇವರ ವಾಕ್ಯ ಜನರ ಭಾಷೆಯಲ್ಲಿ ಇರಬೇಕು ಅನ್ನೋ ನಂಬಿಕೆ ಅವನ ಹೃದಯದಲ್ಲಿ ಆಳವಾಗಿ ಉಳಿತು. ತಾನು ಮಾಡಿದ ದೇವರ ಕಾರ್ಯಗಳ ವಿಷಯವಾಗಿ ತನ್ನ ಪತ್ನಿಯೊಂದಿಗೆ ಹಂಚಿಕೊಳ್ಳುತ್ತಾ ಕುಟುಂಬವಾಗಿ ಸಂತೋಷ ಪಡೆದಿದ್ದನು. ವಾಕ್ಯದಲ್ಲಿ ಸಂತೋಷಿಸುವವರಾಗಿದ್ದರು. ತುಂಬಾ ಸಮಯವಿಲ್ಲ. ಅವನ ಒಂದು ಪರಿಶ್ರಮ, ಕರ್ತನ ವಾಕ್ಯದಲ್ಲಿ ಪಟ್ಟ ಪ್ರಯಾಸ, ಸೆರಪೂರಿನ ಬೆಂಕಿಯಲ್ಲಿ ಅವನ ಹಲವು ವರ್ಷಗಳ ಪರಿಶ್ರಮ ಸುಟ್ಟು ಹಾಕಿದರು. ಈ ರೀತಿ ಸುಟ್ಟು ಹಾಕಿದರು ಅವನು ತನ್ನ ಸೇವೆಯನ್ನ ಕೈ ಬಿಡಲಿಲ್ಲ. ಅವನು ಹೇಳಿದನು, ನಷ್ಟ ದೊಡ್ಡದು, ಆದರೆ ದೇವರು ಅದಕ್ಕಿಂತ ದೊಡ್ಡವನು. ಮತ್ತೆ ಪ್ರಾರಂಭಿಸಿದನು. ಕೊನೆಗೆ ಭಾರತಕ್ಕೆ 40ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸತ್ಯವೇದವನ್ನ ಉಡುಗೊರೆಯಾಗಿ ನೀಡಿದನು. ಕಣ್ಣೀರಿನಲ್ಲಿ ಬಿತ್ತಿದ ಬೀಜಗಳು ಸಂತೋಷದ ಫಲ ಕೊಟ್ಟವು. ವೃದ್ಧನಾದ ಕೇರಿ ಕರ್ತನಲ್ಲಿ ಸಂತೋಷಪೂರ್ಣನಾಗಿದ್ದನು. ಅವನ ಇಡೀ ವಯಸ್ಸಿನಲ್ಲಿ ಪರಿಪೂರ್ಣವಾದ ಸಂತೋಷದಲ್ಲಿದ್ದನು. ಕೊನೆಗೆ ಒಂದು ಭಾರತೀಯ ಕುಟುಂಬ ತಮ್ಮದೇ ಭಾಷೆಯಲ್ಲಿ ದೇವರ ವಾಕ್ಯವನ್ನ ಪಡೆದು ಹರ್ಷ ಉಲ್ಲಾಸಗೊಳ್ಳುತ್ತಾರೆ. ಮಿಷನರಿಯ ಈ ಭಾರ ಈಗ ಈ ದೇಶದ ಜನರ ಮೇಲೆ ಬರುತ್ತದೆ. ಕೇರಿ ಭಾರತದಲ್ಲಿಯೇ ಸತ್ತರು ಇಂದಿಗೂ ದೇವರ ಸತ್ಯವೇದವನ್ನ ಓದುವ ಪ್ರತಿಯೊಬ್ಬರ ನೆನಪಿನಲ್ಲಿ ಜೀವಂತವಾಗಿದ್ದಾನೆ. ದೇವರಿಂದ ದೊಡ್ಡದನ್ನ ನಿರೀಕ್ಷಿಸಿದನು. ದೇವರಿಗಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದನು ಈ ಮಿಷನರಿ ವಿಲಿಯಂ ಕೇರಿ. ಶಾಂತವಾಗಿ ಮಕ್ಕಳು ಮಾಡಿರುವ ಒಂದು ಈವೆಂಟ್ ನಲ್ಲಿ ನೀವು ಕೇಳ್ಕೊಂಡಿದ್ದೀರಾ, ನೋಡಿದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈಗ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಟೈಮ್. ನಾವು ಸಬ್ ಜೂನಿಯರ್ಸ್, ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಅವರದು ಅಟೆಂಡೆನ್ಸ್ ಮತ್ತೆ ಅವರು ವಾಕ್ಯ ಹೇಳುವುದು
ಕೊಟ್ಟಿರುವ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋದು, ಆಮೇಲೆ ಫೈನಲ್ ಎಕ್ಸಾಮ್ ಒಂದು ಅದು ಬರೀದಿರುವುದು, ಇದೆಲ್ಲ ನೋಡಿ ನಾವು ಅವರಿಗೆ ಮಾರ್ಕ್ ಆಗಿ ಅವರಿಗೆ ಈಗ ಈ ಪ್ರೈಸ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸಬ್ ಜೂನಿಯರ್ಸ್ ನಾವು ಕೊಡ್ತಿದ್ದೀವಿ. ಪ್ರೈಸ್ ಕೊಡೋದಕ್ಕೆ ಮಂಜು ಬ್ರದರ್ ಮುಂದೆ ಬಂದು ಸಬ್ ಜೂನಿಯರ್ಸ್ ಪ್ರೈಸ್ ಕೊಡೋದಕ್ಕೆ. ಅಟೆಂಡೆನ್ಸ್ ಗಾಗಿ ಫಸ್ಟ್ ಪ್ರೈಸ್ 2 ಚಿಲ್ಡ್ರನ್ಸ್ ಆರ್ ದೇರ್, ಪ್ರಿಸಿಲ್ಲಾ ಅಂಡ್ ಜೋಹನ್. ಇವರು 43 ಡೇಸ್ ಅಟೆಂಡೆನ್ಸ್ ಅವರಲ್ಲಿ ಇದೆ. ಸೆಕೆಂಡ್ ಬಂದು ಆಡಮ್, ಬಂದು 42 ಡೇಸ್ ಅಟೆಂಡೆನ್ಸ್. ಥರ್ಡ್ ಪ್ರೈಸ್ ಕೂಡ ಇವರಿದ್ದಾರೆ, ಜಫ್ ಮತ್ತೆ ಜೋಶುವಾ. Only 41 days, Joshua 28 days. ಈಗ ಅಸೈನ್ಮೆಂಟ್ಸ್ ಮತ್ತು ಮೆಮೊರಿ ವರ್ಸ್, ಅದಕ್ಕೆ ಫಸ್ಟ್ ಪ್ರೈಸ್ ಜಫ್ ಪಾಲ್, ಸೆಕೆಂಡ್ ಪ್ರೈಸ್ ಬಂದು ಇವರಿದ್ದಾರೆ, ಆಡನ್ ಮತ್ತು ಜೋಹನ್. ಥರ್ಡ್ ಪ್ರೈಸ್ ಪ್ರಿಸಿಲ್ಲಾ. ಕಡೆಯದಾಗಿ ಫೈನಲ್ ಆನ್ಯುವಲ್ ಎಕ್ಸಾಮ್, ಅದರಲ್ಲಿ ಫಸ್ಟ್ ಪ್ರೈಸ್ ಜಫ್ ಪಾಲ್. ಸೆಕೆಂಡ್ ಪ್ರೈಸ್ ಆಡನ್. ಥರ್ಡ್ ಪ್ರೈಸ್ ಜೋಹನ್. ಈಗ ಸಬ್ ಜೂನಿಯರ್ಸ್ ಕಡೆಯಿಂದ ಕನ್ಸೋಲೇಷನ್ ಪ್ರೈಸ್, ಹೇಳುವ ಹೆಸರು ಮಕ್ಕಳು ಮುಂದೆ ಬರಬೇಕು ಅಂತ ಹೇಳ್ತಿದ್ದೀವಿ. ಜೇಸನ್, ಅನನ್ಯ, ನೂತನ್, ಕ್ಲಾರಾ. ಈಗ ಸಬ್ ಜೂನಿಯರ್ಸ್ ಕ್ಲಾಸ್ ನಲ್ಲಿ ಸೇರುವ ಮಕ್ಕಳಿದ್ದಾರಲ್ವಾ, ಚಿಕ್ಕ ಮಕ್ಕಳು, ಅವರು ಕೂಡ ಚಿಕ್ಕ ಪ್ರೈಸ್ ಇದೆ. ಯೂನಿಸ್, ಅಕ್ಷಾ, ನಟಾಶಾ, ಆದಿಕ್. नताशा, आदिल और पेरेंट ಇರೋದಾದ್ರೆ ಅವರು ಬಂದು ತಗೊಳ್ಬಹುದು. ನತಾಶಾ, ಈಗ ಸ್ಯಾಮ್, ಬ್ಲೆಸ್ಸಿ, ಸ್ಯಾಮ್,
ಮಹೇಶ. ಥ್ಯಾಂಕ್ ಯು ಮಂಜು ಬ್ರದರ್. ನಾನು ಈಗ ಜೂನಿಯರ್ಸ್ ಅವರಿಗೆ ಪ್ರೈಸ್ ಕೊಡೋದಕ್ಕೆ ಅಂಕಲ್ ಕೇಶವ್ ಅವರನ್ನ ಕರೆಸಿದ್ದೀನಿ. ನಲ್ಲಿ ಫಸ್ಟ್ ಪ್ರೈಸ್ ಜೋನಾ 40 days. Second prize Shailaja. Memory work assignments activities ಇದಕ್ಕಾಗಿ ಫಸ್ಟ್ ಪ್ರೈಸ್ ಶೈಲಜಾ. Second prize Hanok. Final exam ಅದರಲ್ಲಿ ಫಸ್ಟ್ ಪ್ರೈಸ್ Hanok. Second prize Shailaja. Pratiksha. ಇದು ಕನ್ಸೋಲೇಷನ್ ಪ್ರೈಸ್ ಪ್ರತೀಕ್ಷಾ ಮತ್ತೆ ಪೌಲಾ. ಥ್ಯಾಂಕ್ ಯು ಅಂಕಲ್. ಸೀನಿಯರ್ ಸ್ಟೂಡೆಂಟ್ಸ್ಗಾಗಿ ಅದಕ್ಕಾಗಿ ಅಂಕಲ್ ಆಲನ್ ಮನೋಹರ್ ಅಂಕಲ್ ಮುಂದೆ ಬರಬೇಕು ನನಗೆ. ಸೀನಿಯರ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ನಲ್ಲಿ ಫಸ್ಟ್ ಪ್ರೈಸ್ ಶರಣ್ಯ. Second prize Jim Paul. Third prize Shweta. Memory works assignments ಮತ್ತೆ activities ಅದರಲ್ಲಿ ಫಸ್ಟ್ ಪ್ರೈಸ್ Jim Paul. Second prize Saranya. Third prize Shweta. ಈಗ ಫೈನಲ್ ಎಕ್ಸಾಮ್ ಅದರಲ್ಲಿ ಫಸ್ಟ್ ಪ್ರೈಸ್ Jim Paul. Second prize UP. Third prize Saranya. Consolation prize ಆಗಿ ಅಶ್ವಿನ್ ಐಶ್ವರ್ಯ. ಒಂದು ಪ್ರಶಸ್ತಿಗಳು ಅದರ ಎಲ್ಲಾ ವಿವರಗಳು ಸ್ಪಷ್ಟವಾದ ರೀತಿಯಲ್ಲಿ ಅಟೆಂಡೆನ್ಸ್, ಅವರ ಎಕ್ಸಾಮ್ಸ್ ಮತ್ತು ಅವ್ರು ಮಾಡಿದ ಅಸೈನ್ಮೆಂಟ್ಸ್ ಎಲ್ಲ ವಿವರಗಳು ಅವರವರ ರೆಸ್ಪೆಕ್ಟಿವ್ ಟೀಚರ್ಸ್ ಹತ್ರ ಇರುತ್ತೆ. ನಿಮಗೆ ಏನಾದ್ರೂ ಹೆಚ್ಚಿನ ವಿವರಗಳು ಬೇಕಾದರೆ ನೀವು ಆ ಟೀಚರ್ಸ್ ನ ಸಂಪರ್ಕಿಸಬಹುದು. ಅವರೆಲ್ಲ ವಿವರಗಳನ್ನ ಇಟ್ಟಿರ್ತಾರೆ. ಯಾವುದೇ ಪಕ್ಷಪಾತವಿಲ್ಲದೆ ಕರ್ತನ ಮುಂದೆ ಇದನ್ನ ಮಾಡಿರುವಂತದ್ದಾಗಿದೆ. ಮತ್ತೆ ಇದರ ಅವರ ಪ್ರಯಾಸವಿದೆ. ಅವರು ಹಿಂದೆ ಮಕ್ಕಳನ್ನ ತರಬೇತಿಗೊಳಿಸುವುದರಲ್ಲಿ, ಮಕ್ಕಳಿಗೆ ಹೇಳಿಕೊಡುವುದರಲ್ಲಿ 1 ವರ್ಷದ ಪ್ರಯಾಸವಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ತನ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಆದಾಗ್ಯೂ ನಾವು ಆ ಒಂದು 3 ಟೀಚರ್ಸ್ಗೆ ಈಗ ಪ್ರೈಸ್ ಅನ್ನು ಕೊಡುವವರಾಗಿದ್ದೇವೆ. ಮೊದಲು ನಂದಿತಾ. ಎರಡನೇದಾಗಿ ಮಮತಾ ಜೂನಿಯರ್ ಕ್ಲಾಸ್. ಮೂರನೇದಾಗಿ ಸೀನಿಯರ್ ಕ್ಲಾಸ್ ಸಹೋದರ ಡೇವಿಡ್ ಪ್ರಿನ್ಸ್. ತರುಣ್
ಕನ್ಸೋಲೇಷನ್ ನಮ್ಮ ಮಕ್ಕಳಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ ಯಾರಾದರೂ ಮಕ್ಕಳನ್ನ ಬಿಟ್ಟಿದ್ದೇವಾ? ಸಾಕಾಯ್ತು. ಬೇರೆ ಯಾರಾದರೂ ಈಗಾಗಲೇ ಹೇಳಿದ ಹಾಗೆ ಎಲ್ಲವೂ ಸಹ ಸವಿವರವಾಗಿ ಯಾವುದೇ ಪಕ್ಷಪಾತವಿಲ್ಲದೆ ಸ್ಪಷ್ಟವಾದ ರೀತಿಯಲ್ಲಿ ನಮ್ಮ ಹತ್ರ ಡೇಟಾ ಇದೆ. ನೀವು ಯಾವುದೇ ವಿಷಯಗಳನ್ನ ಬೇಕಾದ್ರೆ ನಮ್ಮ ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳನ್ನ ಹೇಳಿದರೂ ಕೂಡ ಸಂಪರ್ಕಿಸಬಹುದಾಗಿದೆ. ಈಗ ಒಂದು ಮಕ್ಕಳ ಒಂದು ಪ್ರಮೋಷನ್ ಜಂಪೋಲ್ ವಯಸ್ಸಿನ ಆಧಾರದಲ್ಲಿಯೂ ಒಂದು ತಿಳುವಳಿಕೆ ಆಧಾರದಲ್ಲಿ ಜಂಪೋಲ್ ಇವಾಗ ಸಬ್ ಜೂನಿಯರ್ಸ್ ಇಂದ ಜೂನಿಯರ್ಸ್ಗೆ ಪ್ರಮೋಟ್ ಆಗ್ತಾ ಇದ್ದಾನೆ. ಸಬ್ ಜೂನಿಯರ್ಸ್ ಇಂದ ಜೂನಿಯರ್ಸ್ ಕರೆಕ್ಟ್ ಜಂಪೋಲ್ ಸೀನಿಯರ್ಸ್ಗೆ ಸಬ್ ಜೂನಿಯರ್ಸ್ಗೆ ಇಂದ ಸೀನಿಯರ್ಸ್ಗೆ ಪ್ರಮೋಟ್ ಆಗ್ತಿದ್ದಾರೆ. ಶೈಲಜಾ ಜೂನಿಯರ್ಸ್ ಇಂದ ಸೀನಿಯರ್ಗೆ ಪ್ರಮೋಟ್ ಆಗ್ತಿದ್ದಾರೆ. ವಿಕ್ಕಿ ಸೀನಿಯರ್ಸ್ ಇಂದ ಯೂತ್ ಮೀಟಿಂಗ್ಗೆ ಪ್ರಮೋಟ್ ಆಗ್ತಿದ್ದಾರೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆ ಒಂದು ಕ್ಲಾಸನ್ನು ಚೆನ್ನಾಗಿ ಮಾಡಿ. ಇಷ್ಟು ಸಮಯ ನೀವು ತಾಳ್ಮೆಯಿಂದ ಕುಳಿತು ಇಲ್ಲಿ ಮಾಡಿದಂತಹ ಕಿರು ನಾಟಕಗಳು, ಸ್ಕಿಟ್ಗಳು ಇವೆಲ್ಲವೂ ಸಹ ಕರ್ತನ ಮಹಿಮೆಗಾಗಿ ಮಾಡಿದ ಸಂಗತಿಗಳು. ಅದರಿಂದ ಆತ್ಮಿಕವಾದ ಸಂಗತಿಗಳನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾವು ಭಾವಿಸ್ತೇವೆ.